ಹಾಯ್ ಫ್ರೆಂಡ್ಸ್, ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾಳೆ ಕೃಷ್ಣಾಷ್ಟಮಿ ಇದೆ ಅಲ್ರಿ. ಅದು ಕೃಷ್ಣಗೆ ಇಷ್ಟವಾಗಿರುವ ಅವಲಕ್ಕಿ ಪಾಯಸ ಹೆಂಗೆ ಮಾಡಬೇಕು ಅಂತೇಳಿ ನಿಮಗೆಲ್ಲ ಹೇಳ್ಕೊಡ್ಬೇಕು ಅಂದ್ಕೊಂಡಿನಿ. ಫ್ರೆಂಡ್ಸ್, ಬರ್ರಿ ಈಗ ಅವಲಕ್ಕಿ ಪಾಯಸ ಹೆಂಗೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರೆಲ್ಲ ನನ್ನ ವಿಡಿಯೋ ಹೊಸದಾಗಿ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಇದರಿಂದ ಏನಾಯ್ತದ ಅಂದ್ರೆ ನಾನು ಮುಂದೆ ಹಾಕೋ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ. ಇದರಿಂದ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತದ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಬರ್ರಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹೆಂಗೆ ಮಾಡಬೇಕು ಏನು ಹಾಕಬೇಕು ಅಂತೇಳಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡ್ರಿ, ಮೊದಲಿಗೆ ನಾನು ಬಾಳಿಗೆ ಇಟ್ಕೊಂಡಿನಿ. ಅದು ಗರಂ ಮಾಡ್ಕೊಳಕ್ಕೆ ಇಕ್ಕೀನಿ. 1 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಹಾಕೋತಿದ್ದೀನಿ ನಾನು. ನೀವು ತುಪ್ಪ ಇದ್ದರೆ ತುಪ್ಪ ಹಾಕೋರಿ, ಎಣ್ಣೆ ಇದ್ದರೆ ಎಣ್ಣೆ ಹಾಕೋರಿ. ನಾನು ಇಲ್ಲಿ ಎಣ್ಣೆ ಹಾಕೋತಿದ್ದೀನಿ 1 ಚಮಚದಷ್ಟು. ಹಾಗೆ ಸ್ವಲ್ಪ ಕಾಜು ಮುರಿದು ಹಾಕೋತಿದ್ದೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಒಂದ್ರಾಗ 2 ಮಾಡ್ಕೋತಿದ್ದೀನಿ ನಾನು. ಇವು ಇದ್ರೊಳಗೆ ಫ್ರೈ ಮಾಡ್ಕೋಬೇಕ್ರಿ. ನಾ ಎಣ್ಣೆ ಏನು ಹಾಕಿದೆ ಅಲ್ಲ ಅದ್ರೊಳಗೆ ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟು ಸಾಕು ನನಗೆ. ನೀವು ಹಾಗೆ ಅಪ್ಪುಟ್ಟೆ ಹಾಕ್ತೀನಿ ಅಂದ್ರೂ ಹಾಕ್ಬೋದು. ಫ್ರೆಂಡ್ಸ್ ನೋಡ್ರಿ, ಇವು ಜರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕ್ರಿ. ಫ್ರೆಂಡ್ಸ್ ನೋಡ್ರಿ, ಚಂದ ಗೋಲ್ಡನ್ ಕಲರ್ ಬಂದವ. ಈಗ ನೀವು ಸಪ್ರೇಟ್ ಹಾಕ್ಕೊತಿದ್ದೀನಿ. ಈಗ ನೋಡ್ರಿ ಸ್ವಲ್ಪ ಕಿಶ್ಮಿಶಿ ಹಾಕೋತಿದ್ದೀನಿ. ಈಗ ಇವನು ತೆಗಿತೀನಿ. ಫ್ರೆಂಡ್ಸ್ ನೋಡ್ರಿ, ಅರ್ಧ ಬಟ್ಟಲಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕ್ರಿ. ಫ್ರೆಂಡ್ಸ್ ನೋಡ್ರಿ, ಇದಕ್ಕೂ ಕಲರ್ ಚೇಂಜ್ ಆಗ್ಯದ, ಕಮ್ಮಗೆ ಸ್ಮೆಲ್ ಹೊಂಟದ. ಫ್ರೆಂಡ್ಸ್, ಈ ಥರ ಚಂದ ಸ್ಮೆಲ್ ಬರೋವರೆಗೂ ಹುರ್ಕೋಬೇಕು. ಈಗ ನಾನು ಇದನ್ನ ಒಂದು ಪ್ಲೇಟ್ನಾಗ ತಕ್ಕೋತೀನಿ. ಫ್ರೆಂಡ್ಸ್ ನೋಡ್ರಿ, ಈಗ ಇದ್ರೊಳಗೆ ನೀರು ಹಾಕೋತಿದ್ದೀನಿ. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೋತಿದ್ದೀನಿ. ಫ್ರೆಂಡ್ಸ್ ನಾನು ಹಾಗೆ ಹೆಸರು ಬರೋವರೆಗೂ ನೋಡ್ರಿ 1 ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿನಿ. ಇವು ನೆನೆಕದು ಇಟ್ಕೊಂಡಿಲ್ಲ. ಫ್ರೆಂಡ್ಸ್, ನಿಮ್ಮ ಇಷ್ಟ, ನೆನೆತ್ತೆ ಅಂದ್ರೂ ನೆನೆಕ್ಕೆ ಇಕ್ಕೋಬೋದು. ಬಟ್ ಇದಕ್ಕೆ ಏನು ಲೇಟ್ ಆಗಲ್ರಿ ಕುದಿಲಕ್ಕ ನೆನೆಲಕ್ಕ. ಇವೀಗ ಒಂದು ಸತಿ ವಾಶ್ ಮಾಡ್ಕೊಂಡು ಬರ್ತೀನಿ ನಾನು. ಒಂದು ಸತಿ ಈ ಥರ ಚಂದ ತೊಳ್ಕೊಂಡು ಇಟ್ಕೊಂಡ್ರು ಸಾಕ್ರಿ. ಇಲ್ಲ ಜಲ್ದಿ ಆಗಬೇಕು ಅಂದ್ರೆ ಸ್ವಲ್ಪ ನೆನೆಕ್ಕೆ ಇಕ್ಕೋರಿ. ಹೆಸರುಬೇಳೆ ಕೂಡ ಸ್ವಲ್ಪ ನೆನೆ ಹಾಕೋರಿ, ಜಲ್ದಿ ಕುದೀತದ. ಫ್ರೆಂಡ್ಸ್ ನೋಡ್ರಿ, ನೀರು ಚಂದ ಕುದಿ ಬಂದವ, ಹೆಸರು ಬಂದದ. ಈಗ ನಾನು ಇದಕ್ಕೆ ಹೆಸರುಬೇಳೆ ಏನು ಹುರಿದುಕೊಂಡಿದ್ದಲ್ರಿ ಅದನ್ನು ಹಾಕ್ತಿದ್ದೀನಿ. ಹಾಗೆ ಅವಲಕ್ಕಿನೂ ಹಾಕ್ತೀನಿ ರೀ ನಾನು. ಒಂದ್ಸತಿ ಈ ಥರ ಚಂದ ಕಲಿಸ್ಕೊಂಡು ಚಂದ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಹಚ್ಚಿಬಿಟ್ಟು ಫ್ಲೇಮ್ ಮೀಡಿಯಮ್ದಾಗ ಇಕ್ಕಿ ಬಿಡ್ತಿದ್ದೀನಿ. ಫ್ರೆಂಡ್ಸ್, ಚಂದ ಕುದಿ ಬರೋವರೆಗೂ. ಫ್ರೆಂಡ್ಸ್ ನೋಡ್ರಿ, ಅವಲಕ್ಕಿ ಹೆಸರುಬೇಳೆ ಕುದಿ ಬರತ್ತನ. ಈಗ 1 ಕಪ್ಪಷ್ಟು ಬೆಲ್ಲ ತೊಗೋತಿದ್ದೀನಿ ರೀ ನಾನು. ಇಲ್ಲಿ ಸಕ್ಕರೆ ಹಾಕ್ತಿಲ್ಲ. ಹಾಲು ಒಡೆಯಲ್ಗತ್ಲಿನೇ ಬೆಲ್ಲ ಹಾಕಿ ಪಾಯಸ ಯಾವ ಥರ ಮಾಡ್ಬೇಕಂತ ತೋರಿಸ್ತೀನಿ ನೋಡ್ರಿ. 1 ಕಪ್ಪಷ್ಟು ಬೆಲ್ಲ ತೊಗೊಂಡಿನಿ. ಇದಕ್ಕೆ ಬೆಲ್ಲ ಕರಗ್ಲಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಅರ್ಧ ಕಪ್ ಹಾಕ್ತಿದ್ದೀನಿ. ಟೋಟಲಾಗಿ 1 ಕಪ್ಪಷ್ಟು ಹಾಕ್ತಿದ್ದೀನಿ. ಇದು ಚಂದ ಬೆಲ್ಲ ಕರಗಿಸ್ಬೇಕ್ರಿ. ಪಾಕದು ಏನು ಬರಬಾರ್ದು, ಬೆಲ್ಲ ಕರಗೋವರೆಗೂ
ಫ್ರೆಂಡ್ಸ್ ನೋಡಿರಿ, ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದ್ರಿ ನೀವು ನೋಡ್ತಿರ್ಬೋದು. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಬೆಲ್ಲ ಪೂರ್ತಿ ತಣ್ಣಗಾಗ್ಲಕ್ಕೆ ಬಿಡ್ಬೇಕ್ರಿ ಫ್ರೆಂಡ್ಸ್. ನೋಡಿರಿ, ಈಗ ಅವಲಕ್ಕಿ ನೋಡಿರಿ ಎಷ್ಟು ಚಂದ ಕುದ್ದದ. ಅವಲಕ್ಕಿ ಚಂದ ಕುದ್ದದ ಫ್ರೆಂಡ್ಸ್. ಹೆಸರುಬೇಳೆ ಸ್ವಲ್ಪ ಸ್ವಲ್ಪ ಹಳಕದಾನೆ. ಇದನ್ನು ಚಂದ ಕುದಿಬೇಕು. ಫ್ರೆಂಡ್ಸ್ ನೋಡಿರಿ, ಈಗ ಪೂರ್ತಿಯಾಗಿ ಕುದ್ದದ. ಈಗ ಹಾಲು ಹಾಕ್ತೀನಿ ಫ್ರೆಂಡ್ಸ್. ನಾನು ಒಂದು 2 ಕಪ್ಪಷ್ಟು ಹಾಲು ಹಾಕ್ತಿದ್ದೀನಿ ರೀ ಇಲ್ಲಿ. ಈಗ ಒಂದು ಸತಿ ಚಂದ ಮಿಕ್ಸ್ ಮಾಡ್ಕೊತೀನಿ. ಈಗ ಇನ್ನೂ ಒಂದು 2 ನಿಮಿಷ ಇದು ಪ್ಲೇಟ್ ಮುಚ್ಚಿಬಿಟ್ಟು ಈಗ ಚಂದ ಕುದಿಲಕ್ಕೆ ಇಡ್ತೀನಿ ಫ್ರೆಂಡ್ಸ್. ನೋಡಿರಿ, ಈಗ ಪ್ಲೇಟ್ ತೆಗ್ದು ನೋಡ್ತಿದ್ದೀನಿ. ನೀವು ನೋಡ್ತಿರ್ಬೋದು ಚಂದ ನಿಂದ್ರೆ ಚಂದ ಕುದಿಲತ್ತದ್ರಿ. ನೋಡಿರಿ ಎಷ್ಟು ಮಸ್ತ್ ಆಗಿದೆ ಅಂಥೇಳಿ. ಥಿಕ್ ಕಲರು ಎಲ್ಲ ಮಸ್ತ್ ಚಂದ ಬಂದದ. ಈಗ ನಾನು ಒಂದು ಅರ್ಧ ಚಮಚದಷ್ಟು ಇಲೈಚಿ ಪೌಡರ್ನ ಹಾಕ್ತಿದ್ದೀನಿ. ಈಗ ನೋಡಿ, ನಾನು ಬೆಲ್ಲದ ಪಾಕ ಏನು ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ರಿ, ಇದು ಹಾಕ್ತಿದ್ದೀನಿ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬೆಲ್ಲದ ಪಾಕ ಪೂರ್ತಿಯಾಗಿ ತಣ್ಣಗಾಗಬೇಕು. ಪಾಯಸ ಗರಂ ಇದ್ರೂ ಬೆಲ್ಲದ ಪಾಕ ಪೂರ್ತಿಯಾಗಿ ತಣ್ಣಗಾಗಬೇಕು ಫ್ರೆಂಡ್ಸ್. ಹಂಗಾದ್ರೆ ಹಾಲದು ಒಡೆಯೋದಿಲ್ಲ. ಇದು ಪೂರ್ತಿಯಾಗಿ ತಣ್ಣಗಾಗಿದ್ರೆ ಈಗ ಹಾಕ್ತಿದ್ದೀನಿ ನಾನು. ಈಗ ನೋಡ್ರಿ, ನಾನು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡಿಕೊಂಡಿನಲ್ರಿ, ಇವನು ಹಾಕ್ತಿದ್ದೀನಿ. ಒಂದ್ಸತಿ ಚಂದ ಕಲಿಸ್ತೀನಿ ಫ್ರೆಂಡ್ಸ್. ಈಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು 10 ಸೆಕೆಂಡ್ ಅಷ್ಟೇ ಪ್ಲೇಟ್ ಮುಚ್ಚಿ ಇಕ್ತಿದ್ದೀನಿ ರೀ ನಾನು ಫ್ರೆಂಡ್ಸ್. ನೋಡ್ರಿ, ಈಗ ನಾನು ಪ್ಲೇಟ್ ತೆಗ್ದಿದ್ದೀನಿ. ಒಂದು 10 ಸೆಕೆಂಡ್ ಆಗಿತ್ತು ಫ್ರೆಂಡ್ಸ್. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿರಿ ಎಷ್ಟು ಮಸ್ತ್ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಇದೇ ಥರ ಸ್ವಲ್ಪ ಲೂಸೇ ಮಾಡ್ಕೋಬೇಕ್ರಿ. ಜಾಸ್ತಿ ಗಟ್ಟಿ ಮಾಡ್ಕೊಂಡೆ ಅಂದ್ರೆ ತಣ್ಣಗಾದ್ಮೇಲೆ ಪೂರ್ತಿಯಾಗಿ ಗಟ್ಟಾಗಿಬಿಡ್ತದೆ, ತಿಲ್ಲಕ್ಕೆ ಟೇಸ್ಟ್ ಹತ್ತೋದಿಲ್ಲ. ನೋಡಿ, ಈ ಥರ ಮಾಡ್ಕೊಂಡೆ ಅಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಟೇಸ್ಟ್ ಹತ್ತದ. ಈಗ ನಾನು 1 ಚಮಚದಷ್ಟು ತುಪ್ಪ ಹಾಕ್ತಿದ್ದೀನಿ ರೀ. ನಾನು ಡ್ರೈ ಫ್ರೂಟ್ಸು ಫ್ರೈ ಮಾಡೋ ಟೈಮ್ನಾಗ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ರೀ, ಹಾಗಾಗಿ ಈಗ ತುಪ್ಪ ಹಾಕ್ತಿದ್ದೀನಿ. ಈಗ ಒಂದು ಸತಿ ಚಂದ ಕಲಿಸ್ತೀನಿ ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದ ಅಂತ ಅಂದ್ಕೊಂಡಿನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಂಗೆ ಸಪೋರ್ಟ್ ಮಾಡಿರಿ.